ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ಅಸ್ಸಾಮಿನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಎಂಬ ವಿಷ ಸರ್ಪವನ್ನು ಬೆಳೆಸಿದ್ದು ಕಾಂಗ್ರೆಸ್ ಪಕ್ಷ. ಈ ಹಿಮಂತ್ ಬಿಸ್ವಾನಿಗೆ ಜೈಕಾರ ಹಾಕಿ ಆತನನ್ನ ನಾಯಕನನ್ನಾಗಿ ಮಾಡುವಲ್ಲಿ ಅಸ್ಸಾಮಿನ ಮುಸ್ಲಿಮರ ಕೊಡುಗೆಯು ದೊಡ್ಡದಿದೆ. ಅದೇ ಹಿಮಂತ ಈಗ ಸಂಘ ಪರಿವಾರದ ದ್ವೇಷಕೋರರನ್ನೇ ಮೀರಿಸುವಂತಹ ಮುಸ್ಲಿಂ ದ್ವೇಷಿಯಾಗಿ ಬದಲಾಗಿದ್ದಾರೆ. ಮುಸ್ಲಿಮರ ವಿರುದ್ಧ ದಿನಾಲೂ ದ್ವೇಷದ ಮಾತುಗಳನ್ನಾಡುವುದೇ ಅವರ ನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಯಾಕಂದ್ರೆ ಅಸ್ಸಾಂ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದೆ. ಅಲ್ಲಿ ಬಿಜೆಪಿಯ ಬಳಿ ಇರುವುದು ಎರಡೇ ಅಸ್ತ್ರ, ಒಂದು ಮುಸ್ಲಿಂ, ಮತ್ತೊಂದು ಬಾಂಗ್ಲಾದೇಶ. ಅಸ್ಸಾಮಿನಲ್ಲಿ ಮಿಯಾ ಮುಸ್ಲಿಮರಿಗೆ ಎಷ್ಟು ಕಷ್ಟ ಕೊಡೋಕೆ ಆಗುತ್ತೋ ಅಷ್ಟು ಕಷ್ಟ ಕೊಡಿ ಅಂತ ಖುದ್ದು ಅಸ್ಸಾಂ ಸಿಎಂ ಅಸ್ಸಾಮಿನ ಜನರಿಗೆ ಕರೆ ಕೊಟ್ಟಿದ್ದಾರೆ. ಇದು ಜನಾಂಗ ದ್ವೇಷದ ಬಹಿರಂಗ ಪ್ರದರ್ಶನ. ಅದು ಎಷ್ಟರ ಮಟ್ಟಿಗೆ ಅಂದರೆ, ನೀವು ಮಿಯಾ ಮುಸ್ಲಿಮರ ಆಟೋದಲ್ಲಿ ಹೋದರೆ ನಿಗದಿತ ಆಟೋ ಪ್ರಯಾಣ ದರಕ್ಕಿಂತ ₹1-2 ಕಡಿಮೆ ಕೊಡುವ ಮೂಲಕವೂ ಮುಸ್ಲಿಮರಿಗೆ ಕಷ್ಟ ಕೊಡಿ ಅಂತ ಖುದ್ದು ಹಿಮಂತ ಕರೆ ಕೊಟ್ಟಿದ್ದಾರೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕಷ್ಟಗಳನ್ನು ಮಿಯಾ ಮುಸ್ಲಿಮರಿಗೆ ಕೊಡ್ತೇನೆ, ಅವರನ್ನು ಅಸ್ಸಾಮಿನಿಂದ ಹೊರಹಾಕುವುದೇ ನನ್ನ ಗುರಿ ಅಂತಾನು ಹೇಳಿದ್ದಾರೆ. ಹೀಗೆ ಒಂದು ಜನಾಂಗದ ಮೇಲೆ ದ್ವೇಷ ಸಾಧಿಸ್ತಾ ಇರುವ ವ್ಯಕ್ತಿ ಒಂದು ರಾಜ್ಯದ ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಕೂತಿದ್ದಾರೆ ಅನ್ನೋದು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಆಗಿರುವ ಅಪಮಾನ ಅಂತವೇ ಹೇಳ್ಬೋದು. ಒಂದು ಜನಾಂಗದ ವಿರುದ್ಧ ದ್ವೇಷ ಕಾರುವ ಹಿಮಂತ ಮುಖ್ಯಮಂತ್ರಿ ಸ್ಥಾನದಲ್ಲಿರಲು ಅರ್ಹನೇ ಅಲ್ಲ. ಅಸ್ಸಾಮಿನಲ್ಲಿ ಮಿಯಾ ಮುಸ್ಲಿಮರಂದ್ರೆ ಬಂಗಾಳಿ ಮಾತನಾಡುವ ಮುಸ್ಲಿಮರು. ಅವರು ಕೂಡ ಸ್ಥಳೀಯ ಮುಸ್ಲಿಮರೇ ಆಗಿದ್ದಾರೆ. ಶತಮಾನಗಳಿಂದ ಅವರು ಅಲ್ಲಿ ಬದುಕ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಆದರೆ ಮಿಯಾ ಮುಸ್ಲಿಮರು ಬಾಂಗ್ಲಾದೇಶದಿಂದ ವಲಸೆ ಬಂದವರು ಅನ್ನೋದು ಇವರ ಆರೋಪ. ಅವರನ್ನ ಬಾಂಗ್ಲಾ ನುಸುಳುಕೋರರು ಅಂತ ಬಿಜೆಪಿ ಮತ್ತು ಸಂಘ ಪರಿವಾರ ಆರೋಪ ಮಾಡುತ್ತೆ. ಸದ್ಯ ಮಿಯಾ ಮುಸ್ಲಿಮರ ಹೆಸರಲ್ಲಿ ಅಲ್ಲಿ ಬಿಜೆಪಿ ಮತ್ತು ಸಿಎಂ ಹಿಮಂತ ಆಡ್ತಿರೋ ರಾಜಕೀಯ ಆಟಗಳು ಮಿತಿಮೀರಿ ಹೋಗಿದೆ. ದಿನಾಲು ಮುಸ್ಲಿಮರನ್ನ ಗುರಿಯಾಗಿಸೋದೇ ಅಲ್ಲಿನ ಬಿಜೆಪಿ ಸರ್ಕಾರದ ಅಜೆಂಡಾ ಆಗ್ಬಿಟ್ಟಿದೆ. ಕೊನೆಗೆ ಬಿಜೆಪಿಯವರು ಮಿಯಾ ಮುಸ್ಲಿಮರನ್ನ ಗುರಿಯಾಗಿಸಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಬಂದೂಕಿನಿಂದ ಶೂಟ್ ಮಾಡುವ ಎಐ ವಿಡಿಯೋ ಮಾಡುವ ಮೂಲಕ ದ್ವೇಷದ ಪರಾಕಾಷ್ಠೆಯನ್ನೇ ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಪಾಯಿಂಟ್ ಬ್ಲ್ಯಾಂಕ್ ಶೂಟ್ ಅಂತ ಟೈಟಲ್ ಕೊಟ್ಟಿದ್ರು. ನಮಗೆ ಯಾವುದೇ ಕರುಣೆ ಇಲ್ಲ, ಬಾಂಗ್ಲಾದೇಶಿಯರಿಗೆ ಕ್ಷಮೆಯೇ ಇಲ್ಲ, ವಿದೇಶಿಗರಿಂದ ಮುಕ್ತ ಅಸ್ಸಾಂ ಅಂತ ಅದಕ್ಕೆ ಅಡಿಬರಹು ಬರೆದಿದ್ರು. ಅದು ವಿವಾದ ಆಗಿದ್ದಕ್ಕೆ ಬಿಜೆಪಿ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಪೋಸ್ಟ್ ಡಿಲೀಟ್ ಆದರೂ ಇವರ ಮೆದುಳಿನಲ್ಲಿರುವ ದ್ವೇಷ ಡಿಲೀಟ್ ಆಗಿಲ್ಲ. ಹಾಗಾಗಿ ಇದು ಅಸ್ಸಾಮಿನಲ್ಲಿ ನರಮೇಧ ನಡೆಸುವ ಷಡ್ಯಂತ್ರದಂತೆ ಕಾಣುತ್ತೆ. ಇಂತಹದ್ದೇ ಜನಾಂಗೀಯ ದ್ವೇಷದ ಪರಿಣಾಮವಾಗಿ ಈಶಾನ್ಯದ ಮಣಿಪುರದಲ್ಲಿ ವರ್ಷಗಳಿಂದ ಅಲ್ಲಿ ಹೊತ್ತಿ ಉರಿತಾ ಇದೆ. ನೂರಾರು ಅಮಾಯಕರು ಬಲಿಯಾಗಿದ್ದಾರೆ. ಧಾರ್ಮಿಕ ಕೇಂದ್ರಗಳು ಧ್ವಂಸಗೊಂಡಿದೆ. ಅಲ್ಲಿನ ಜನರಲ್ಲಿ ಈಗ ಪರಸ್ಪರ ಪ್ರೀತಿ ವಿಶ್ವಾಸವೇ ಉಳಿದಿಲ್ಲ. ಯಾರು ಮಣಿಪುರವನ್ನ ಬಲಿ ತೆಗೆದುಕೊಂಡ್ರು ಅದೇ ಸಿದ್ಧಾಂತ ಜನರು ಈಗ ಅಸ್ಸಾಮನ್ನ ಅದೇ ರೀತಿ ಮಾಡಲು ಹೊರಟಿದ್ದಾರೆ. ಇದೇ ಅಸ್ಸಾಮಿನಲ್ಲಿ ಈ ಹಿಂದೆಯೂ ದೊಡ್ಡದೊಂದು ಜನಾಂಗದ ದ್ವೇಷದ ಹತ್ಯಾಕಾಂಡ ನಡೆದಿತ್ತು. ಅದು 1983ರಲ್ಲಿ ನೆಲ್ಲಿ ನರಮೇಧ. 4 ದಶಕಗಳ ಹಿಂದೆ ಅಸ್ಸಾಮಿನ ನೆಲ್ಲಿಯಲ್ಲಿ ಸಾವಿರಾರು ಮುಸ್ಲಿಮರ ಹತ್ಯಾಕಾಂಡ ನಡೆಸಲಾಗಿತ್ತು. ಆಗಲೂ ಇದೇ ರೀತಿ ಬಾಂಗ್ಲಾದೇಶದ ನುಸುಳುಕೋರರು ಅಂತ ಮುಸ್ಲಿಮರ ಮೇಲೆ ಆರೋಪವನ್ನು ಹೊರಿಸಲಾಗಿತ್ತು. ಇದೇ ರೀತಿಯಲ್ಲಿ ಆಗಲೂ ಜನಾಂಗೀಯ ದ್ವೇಷದ ಮಾತುಗಳನ್ನಾಡಲಾಗಿತ್ತು. ಪರಿಣಾಮ ನೆಲ್ಲಿಯಲ್ಲಿ ಭೀಕರ ಹತ್ಯಾಕಾಂಡವೇ ನಡೆದು ಹೋಗಿತ್ತು. ಸಾವಿರಾರು ಮಂದಿ ಅಮಾಯಕರು ಕೇವಲ ತಮ್ಮ ಧರ್ಮದ ಕಾರಣಕ್ಕೆ ಕಗ್ಗೊಲೆಯಾಗಿದ್ರು. ಆಗ ಅಸ್ಸಾಮಿನಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು. ಅಂದು ಮುಸ್ಲಿಮರಿಗೆ ನ್ಯಾಯದ ಭರವಸೆ ಕೊಟ್ಟವರು ಇಂದಿಗೂ ತಮ್ಮ ವಚನವನ್ನ ಪೂರ್ತಿ ಮಾಡಿಲ್ಲ. ಕೊಲೆಯಾದ ಸಾವಿರಾರು ಅಮಾಯಕರು ಈಗ ಯಾರ ನೆನಪಲ್ಲೂ ಇಲ್ಲ. ಈಗ ನೋಡಿದರೆ ಅಸ್ಸಾಮಿನಲ್ಲೂ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲೂ ಬಿಜೆಪಿ ಅಧಿಕಾರದಲ್ಲಿದೆ. ಎರಡೂ ಕಡೆಯವರು ಕೂತಿರುವವರು ಜನಾಂಗೀಯ ದ್ವೇಷದ ನಾಯಕರು. ಅದೇ ಪ್ರಭುತ್ವ ಮಿಯಾ ಮುಸ್ಲಿಮರ ಮೇಲೆ ಜನಾಂಗೀಯ ದ್ವೇಷ ಸಾಧಿಸ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವ ವ್ಯಕ್ತಿಯೇ ಮುಸ್ಲಿಮರ ಮೇಲೆ ದ್ವೇಷ ಕಾರ್ತಾ ಇದ್ದಾರೆ. ಹೀಗಿರುವಾಗ ಅಲ್ಲಿ ನೆಲ್ಲಿ ರೀತಿಯಲ್ಲೇ ಮತ್ತೊಂದು ಹತ್ಯಾಕಾಂಡ ನಡೆದು ಹೋಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಆಡಳಿತ ಪಕ್ಷವಾದ ಬಿಜೆಪಿಯೇ ಮುಸ್ಲಿಮರನ್ನ ಗುರಿಯಾಗಿಸಿ ಅಲ್ಲಿನ ಮುಖ್ಯಮಂತ್ರಿ ಫೈರ್ ಮಾಡುವ ಎಐ ವಿಡಿಯೋ ರಿಲೀಸ್ ಮಾಡುತ್ತೆ ಅಂತ ಆದ್ರೆ ಇವರು ಯಾವುದಕ್ಕೂ ಹೇಸಲ್ಲ ಅಂತ ಅನ್ಸುತ್ತೆ. ಅಸ್ಸಾಮಿನ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಅಲ್ಲೊಂದು ನರಮೇಧ ನಡೆದು ಹೋಗುವ ಆತಂಕ ಎದುರಾಗ್ತಾ ಇದೆ.
ಅಲ್ಲಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಯ ನಡೆ ನುಡಿಗಳೆಲ್ಲವೂ ನರಮೇಧ ನಡೆಸುವ ಪೂರ್ವ ತಯಾರಿಯಂತೆಯೇ ಇದೆ. ಮಣಿಪುರ ರೀತಿಯಲ್ಲಿ ಅಸ್ಸಾಮನ್ನು ಕೂಡ ಭೀಕರ ಹಿಂಸಾಕೂಪಕ್ಕೆ ದೂಡಿ ಹಾಕುವುದರ ಚಿತ್ರಣವೇ ಕಂಡು ಬರ್ತಾ ಇದೆ. ಅಸ್ಸಾಂ ಸಿಎಂ ಹಿಮಂತ ತಾನು ಬಾಂಗ್ಲಾದೇಶದಿಂದ ನುಸುಳಿರುವ ಮುಸ್ಲಿಮರನ್ನ ಗುರಿ ಮಾಡಿರುವುದಾಗಿ ಹೇಳ್ತಾ ಇದ್ದಾರೆ. ಆದರೆ ಅವರು ಎಲ್ಲ ಮುಸ್ಲಿಮರನ್ನ ಗುರಿ ಮಾಡಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇದರ ಹಿಂದೆ ಇರುವುದು ಅವರ ರಾಜಕೀಯ ಹಿತಾಸಕ್ತಿಗಳಷ್ಟೇ. ಅಸ್ಸಾಮಿನಲ್ಲಿ 35% ಮುಸ್ಲಿಮರಿದ್ದಾರೆ. ಅವರಲ್ಲಿ ಯಾರು ಬಿಜೆಪಿಗೆ ಮತ ಕೊಡೋದಿಲ್ಲ. ಹಾಗಾಗಿ ಚುನಾವಣೆ ಗೆಲ್ಲಬೇಕಾದ್ರೆ 35% ಜನರ ಮೇಲೆ 65% ಜನರನ್ನ ಎತ್ತಿ ಕಟ್ಟಬೇಕು. ತಾನು ಮಾಡಿರುವ ಭ್ರಷ್ಟಾಚಾರಗಳ ಕಾರಣಕ್ಕೆ ಹಿಮಂತ ಹೆಸರು ಕೆಟ್ಟು ಹೋಗಿದೆ. ಆತ ಒಬ್ಬ ಲೂಟಿಕೋರ ಅನ್ನೋದು ಅಸ್ಸಾಮಿನ ಜನರಿಗೆ ಗೊತ್ತಾಗಿದೆ. ಹಿಮಂತ ತನ್ನ ಕುಟುಂಬದ ಹೆಸರಲ್ಲಿ ಸಾವಿರಾರು ಎಕರೆ ಭೂಮಿ ನುಂಗಿರುವ ಆರೋಪ ಅಲ್ಲಿ ಜೋರಾಗ್ತಾ ಇದೆ. ಇದೇ ಹಿಮಂತ ಬಿಜೆಪಿ ಸೇರುವ ಮೊದಲು ಅವರನ್ನ ಬಿಜೆಪಿಯವರೇ ಮಹಾಭ್ರಷ್ಟ ಅಂತ ಇದ್ರು. ಹಿಮಂತನನ್ನ ಜೈಲಿಗೆ ಅಟ್ಟುತ್ತೇವೆ ಅಂತ ಅಮಿತ್ ಶಾ ಕೂಡ ಹಿಂದೊಮ್ಮೆ ಹೇಳಿದ್ರು. ಆದರೆ ಅದೇ ಬಿಜೆಪಿ ಮಹಾಭ್ರಷ್ಟ ಹಿಮಂತನನ್ನ ತನ್ನ ಪಕ್ಷಕ್ಕೆ ಸೇರಿಸಿದ್ದಲ್ಲದೆ ಅವರನ್ನ ಸಿಎಂ ಕೂಡ ಮಾಡಿಬಿಡ್ತು. ಸಿಎಂ ಆದ್ಮೇಲೆ ಈ ಹಿಮಂತ ಸಂಘ ಪರಿವಾರದ ದ್ವೇಷ ಭಾಷಣಕಾರರೇ ನಾಚಿಕೊಳ್ಳುವಷ್ಟು ಮುಸ್ಲಿಂ ವಿರೋಧಿಯಾಗಿ ಬದಲಾಗಿದ್ದಾರೆ. ತನ್ನ ಸ್ವಹಿತಾಸಕ್ತಿಗಾಗಿ ಹಿಮಂತ ಈಗ ಮುಸ್ಲಿಂ ದ್ವೇಷ ರಾಜಕಾರಣಿಯಾಗಿ ಮಾರ್ಪಟ್ಟಿದ್ದಾರೆ. ಬಿಜೆಪಿ ಮತ್ತು ಸಂಘ ಪರಿವಾರವನ್ನ ಮೆಚ್ಚಿಸುವ ಭರದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಹಿಮಂತ ಸಿಎಂ ಆದ್ಮೇಲೆ ಮುಸ್ಲಿಮರ ಮನೆ ಮಠಗಳ ಮೇಲೆ ಬುಲ್ಡೋಸರ್ ಹತ್ತಿಸಲಾಗ್ತಾ ಇದೆ. ಸರ್ಕಾರದ ನೀತಿಗಳ ಮೂಲಕ ಮುಸ್ಲಿಮರನ್ನ ಪೀಡಿಸಲಾಗ್ತಾ ಇದೆ. NRC ಮೂಲಕ ಪೌರತ್ವ ಕಿತ್ತುಕೊಳ್ಳಲಾಗ್ತಾ ಇದೆ. ಲಕ್ಷಾಂತರ ಮುಸ್ಲಿಮರ ಪಡಿತರ ಕಾರ್ಡ್ಗಳನ್ನ ಕಿತ್ತುಕೊಳ್ಳಲಾಗಿದೆ. ಹೀಗೆ ದಿನಾಲು ಒಂದು ಸಮುದಾಯವನ್ನ ಗುರಿ ಮಾಡಿ ಅವರನ್ನ ದೌರ್ಜನ್ಯಕ್ಕೆ ಒಳಪಡಿಸಲಾಗ್ತಾ ಇದೆ. ಅಸ್ಸಾಮಿನಲ್ಲಿ ಈಗ ಮುಸ್ಲಿಮರು ಅಂದ್ರೆ ಬಾಂಗ್ಲಾ ನುಸುಳುಕೋರರು ಎಂಬಂತೆ ಚಿತ್ರಿಸಲಾಗ್ತಾ ಇದೆ. ಅವರು ಡೆಮೋಗ್ರಫಿಕ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಅವರು ಅಸ್ಸಾಮಿನ ಸಂಪತ್ತನ್ನ ದೋಚಲು ಬಂದವರು ಎಂಬ ಅಪಪ್ರಚಾರ ನಡೀತಾ ಇದೆ. ಮುಸ್ಲಿಮರನ್ನ ಗುರಿ ಮಾಡಿ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಸತ್ಯ ಏನಂದ್ರೆ ಅಸ್ಸಾಮಿನ ಸಂಪತ್ತು ಲೂಟಿ ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಮತ್ತು ಸಿಎಂ ಹಿಮಂತ ಮತ್ತು ಆತನ ಕುಟುಂಬ. ಒಂದಲ್ಲ ಎರಡಲ್ಲ 3,000ಕ್ಕೂ ಅಧಿಕ ಎಕರೆ ಭೂಮಿಯನ್ನ ಹಿಮಂತನ ಕುಟುಂಬ ಲೂಟಿ ಹೊಡೆದಿದೆ ಎಂಬ ಆರೋಪ ಇದೆ. ಹಿಮಂತನ ಕುಟುಂಬದ 15ಕ್ಕೂ ಅಧಿಕ ಕಂಪನಿಗಳು ಸಾವಿರಾರು ಎಕರೆ ಕೃಷಿ ಭೂಮಿಯನ್ನೇ ನುಂಗಿ ಅದನ್ನ ಕೈಗಾರಿಕಾ ಭೂಮಿಯಾಗಿ ಬದಲಾಯಿಸಿದೆ ಅನ್ನೋ ಆರೋಪವೂ ಇದೆ. ಇಂತಹ ದುಷ್ಟ ಮತ್ತು ಭ್ರಷ್ಟ ಮುಖ್ಯಮಂತ್ರಿಯಿಂದ ಅಸ್ಸಾಂ ನಾಶ ಆಗ್ತಾ ಇದೆ ಅಂತ ದೂರಲಾಗ್ತಾ ಇದೆ. ಜನರಲ್ಲಿಯೂ ಈ ಭ್ರಷ್ಟ ದುಷ್ಟ ಸಿಎಂ ಮೇಲೆ ಅಸಮಾಧಾನ ಇದೆ. ಇದನ್ನೆಲ್ಲ ಡೈವರ್ಟ್ ಮಾಡಲು ಸಿಎಂ ಹಿಮಂತ ಈಗ ಮತ್ತಷ್ಟು ದೊಡ್ಡ ಕೋಮುವಾದಿ ಮುಖವಾಡ ತೊಟ್ಟು ಚುನಾವಣಾ ಸರ್ಕಸ್ ಮಾಡ್ತಾ ಇದ್ದಾರೆ. ದಿನಾಲೂ ಮುಸ್ಲಿಂ ವಿರೋಧಿ ದ್ವೇಷ ಭಾಷಣವನ್ನೇ ಉಸಿರಾಗಿಸಿದ್ದಾರೆ. ಇನ್ನು SIR ವಿಚಾರದಲ್ಲೂ ಹಿಮಂತನದ್ದು ಅದೇ ಮುಸ್ಲಿಂ ದ್ವೇಷ. SIR ಮೂಲಕ ಸುಮಾರು 5 ಲಕ್ಷ ಮಿಯಾ ಮುಸ್ಲಿಮರ ಹೆಸರನ್ನ ಅಳಿಸಿ ಹಾಕೋದಾಗಿ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಬಂಗಾಳಿ ಮುಸ್ಲಿಮರ ಹೆಸರನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕ್ತೀವಿ ಅಂತ ಇದ್ದಾರೆ. SIR ಮಾಡಬೇಕಾಗಿರೋದು ಯಾರು? SIR ಮಾಡಬೇಕಾಗಿರೋದು ಚುನಾವಣಾ ಆಯೋಗ. ಅವರು ಮಾಡಬೇಕಾದ ಕೆಲಸವನ್ನ ಈ ಹಿಮಂತ ಬಿಸ್ವಾ ಶರ್ಮಾ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದ ಬಳಿಕ ಯಾರ ಹೆಸರು ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ SIR ನಡೆಯುವ ಮುನ್ನವೇ ಸಿಎಂ ಹಿಮಂತ ಇಷ್ಟು ಲಕ್ಷ ಮತದಾರರ ಹೆಸರನ್ನ ಅಳಿಸ್ತೇವೆ ಅಂತ ಹೇಳಿರೋದು ಚುನಾವಣಾ ಆಯೋಗದ ಮೇಲೆಯೂ ಅನುಮಾನ ಮೂಡುವಂತೆ ಮಾಡಿದೆ. ಈ ಬಗ್ಗೆ ಚುನಾವಣಾ ಆಯೋಗವೇ ಹಿಮಂತನ ನಾಲಿಗೆಗೆ ಲಗಾಮು ಹಾಕಬೇಕಾಗಿತ್ತು. ಆದರೆ ಚುನಾವಣಾ ಆಯೋಗ ಆ ಕೆಲಸವನ್ನ ಮಾಡಿಲ್ಲ. ಈ ಮೋದಿ ಯುಗದಲ್ಲಿ ಚುನಾವಣಾ ಆಯೋಗ ಆ ಕೆಲಸ ಮಾಡುತ್ತೆ ಅಂತ ನಿರೀಕ್ಷಿಸೋದೇ ತಪ್ಪು. ಇವರೆಲ್ಲ ಲಜ್ಜೆಗೆಟ್ಟಿರುವಾಗ ಇವರಿಂದ ಏನಾದರೂ ನಿರೀಕ್ಷೆ ಮಾಡೋದೇ ದೊಡ್ಡ ತಪ್ಪಾಗತ್ತೆ. ಅಲ್ಲಿ ಅಸ್ಸಾಮಿನಲ್ಲಿರೋ ಸಮಸ್ಯೆ ಒಂದೆರಡಲ್ಲ. ಆದರೆ ಅದ್ಯಾವುದರ ಬಗ್ಗೆ ಅಲ್ಲಿನ ಬಿಜೆಪಿ ಸಿಎಂ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ ನಡೆಯುವ ಶೋಷಣೆಗಳು, ಕಾರ್ಮಿಕರ ಮೇಲಿನ ದೌರ್ಜನ್ಯಗಳು, ಮಕ್ಕಳು ಮಹಿಳೆಯರ ಮೇಲಿನ ಹಿಂಸೆಗಳ ಬಗ್ಗೆ ಸರ್ಕಾರ ಕುರುಡಾಗಿದೆ. ಅವರಿಗೆ ತುರ್ತಾಗಿ ಅಲ್ಲಿ ದ್ವೇಷ ಬಿತ್ತೋದಷ್ಟೇ ಮುಖ್ಯ ಆಗಿದೆ. ಆ ದ್ವೇಷದ ಬೆಂಕಿಯಲ್ಲಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಬಹುದು ಅನ್ನೋದು ಹಿಮಂತ ಬಿಸ್ವಾ ಶರ್ಮನ ಕನಸು. ಅದಕ್ಕಾಗಿ ಅವರು ದ್ವೇಷದ ಕಿಡಿಯನ್ನು ಹಚ್ಚುತ್ತಾ ಇದ್ದಾರೆ. ಆ ಕಿಡಿ ದೊಡ್ಡದಾದ ನರಮೇಧಕ್ಕೆ ತಿರುಗುವ ಅಪಾಯವೂ ಇದೆ. ಹಾಗೆ ಆಗದಿರಲಿ ಅನ್ನೋದು ನಮ್ಮ ಕಾಳಜಿ. ಹಾಗೆ ಹಿಮಂತನ ಕನಸು ಯಾವ ಕಾರಣಕ್ಕೂ ನನಸಾಗಬಾರದು. ಅಲ್ಲಿ ಹಿಮಂತ ಮತ್ತೊಮ್ಮೆ ಗೆದ್ರೆ ಅಸ್ಸಾಂ ಸೋಲುತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.